ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ ನಾಗೇಂದ್ರ ಪೂಜಾರಿ. ನೀವು ನೋಡ್ತಾ ಇದ್ರಿ NP ಲಾಕ್ಸ್ ಇನ್ ಕನ್ನಡ. ಸೊ ಗೈಸ್, ಇವತ್ತು ನಾನು ಒಂದು ದೊಡ್ಡ ಸಂಸ್ಥಾನನ ಎಕ್ಸ್ಪ್ಲೋರ್ ಮಾಡಕ್ ಬಂದಿದ್ದೆ. ಅದ್ ಯಾವ್ದಂದ್ರೆ ಬಾರ್ಕೂರ್ ಸಂಸ್ಥಾನ. ಸೊ ನಾನೀಗ ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ಇದ್ದೆಲ್ಲ. ಸೊ ಈ ಕಂಬ ತೋರುತ್ತಲ್ಲ, ಇದ್ರ ಹೆಸರು ಮಾನಸ್ ಕಂಬ ಅಂತ. ಸೊ ಇದ್ರ ವಿಶೇಷತೆ ಅಂತಂದ್ರೆ ಗೈಸ್, ಇದಿತ್ತಲ್ಲ ಸಂಪೂರ್ಣ ಕಂಬ ಇದನ್ನ ಜೈನರ ಕಾಲದಂಗೆ ಇದನ್ನ ನಿಲ್ಸಿರ. ಸೊ ಇದ್ರ ಮೇಲೆ ಒಂದು ಚಪ್ಪಡಿ ಟೈಪ್ ಇದ್ದಿತ್ತು, ಅದೀಗ ಕೆಳಗ್ ಬಿದ್ದಿತ್ತು. ಅದನ್ನ ಅಷ್ಟು ತೋರಿಸ್ತೇನೆ ನಿಮ್ಗೆ. ಇದ್ರದ್ದು ವಿಶೇಷತೆ ಅಂತಂದ್ರೆ, ಇಡೀ ಕಂಬ ಇತ್ತಲ್ಲ, ಯಾವ್ದು ಸಪೋರ್ಟ್ ಇಲ್ದೆ ಸಿಂಗಲ್ ಕಲ್ ಮೇಲೆ ನಿಂತಿತ್ತು. ನೀವು ನೋಡ್ಬೋದು ಗೈಸ್, ಇಲ್ಲಿ ನೋಡಿ ಗೈಸ್, ಇಡೀ ಕಂಬ ಒಂದೇ ಚಪ್ಪಡಿ ಮೇಲಿದೆ. ಮತ್ತೆ ಅದಕ್ಕೆ ಎಂತದ್ದು ಗ್ರಿಪ್ ಇಲ್ಲ ಗೈಸ್. ಹಾಗೆ ನೀವು ಬಂದ್ರೆ ಈ ಕಂಬದಂಗೆ ಬೇರೆ 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 ಆಕೃತಿ ಆ ಕಾಲದ್ದು ಶಿಲ್ಪಿಗಳು ಕೆತ್ತದ್ದು ನೋಡ್ಬೋದು ಗೈಸ್. ಇದು ಸುಮಾರು 20 ಫೀಟ್ ಇದೆ. ಸೊ ಗೈಸ್, ನೀವು ಹಾಗೆ ಒಳಗೆ ಬಂದ್ರೆ ನಿಮ್ಗೆ ಇದ್ರ ಬಗ್ಗೆ ಫಸ್ಟ್ ಡೀಟೇಲ್ಸ್ ಗೊತ್ತಾಯ್ಕಲ್ಲ, ಅದಕ್ಕೋಸ್ಕರ ಇತ್ತಲ್ಲ ನಿಮ್ಗೆ ಇಲ್ಲೇ ಹಾಕಿರೋ. ನೀವು ಫಸ್ಟ್ ಎಂಟ್ರಿ ಬಂದಾಗ ನಿಮ್ಗೆ ಇದ್ರ ಬಗ್ಗೆ ಎಂತದ್ದು ಗೊತ್ತಿಲ್ಲದೆ ಈ ಪ್ಲೇಸ್ ಇದ್ ಬಗ್ಗೆ ಬಂದಿದ್ರೆ, ಸೊ ಫಸ್ಟ್ ಇದೊಂದ್ಸರಿ ಕಂಪ್ಲೀಟ್ ಆಗಿ ಓದ್ಕಣಿ. ಇದೇನಿತ್ತಲ್ಲ, ಈಗ ಗೌರ್ಮೆಂಟಿಗೆ ಸೇರಿದ್ದು ಪುರಾತತ್ವ ಇಲಾಖೆಗೆ. ಸೊ ನೀವು ಹಾಗೆ ಎಂಟ್ರಿಯಿಂದ ಬಂದಕ್ಕೂ ನಿಮ್ಗೆ ಸಿಕ್ಕುದಿತ್ತಲ್ಲ, ಇದು ಪಾರ್ಶ್ವನಾಥ ಬಸದಿ. ಇದನ್ನ ಕತ್ತಲೆ ಬಸದಿ ಅಂತಾನೂ ಹೇಳ್ತಾರೆ. ಇದ್ರ ವಿಶೇಷತೆ ಅಂತಂದ್ರೆ, 24ನೇ ತೀರ್ಥಂಕರ್ ಇರ್ತಾರಲ್ಲ ಪಾರ್ಶ್ವನಾಥ ಅಂತ, ಅವ್ರ ಹೆಸರಿನಲ್ಲಿ ಕಟ್ಸಿದ್ದು, ಅವ್ರ ನೆನಪಿಗೋಸ್ಕರನು ಕಟ್ಸಿದಂತಾನು ಹೇಳಕ್. ಬನ್ನಿ ಇದ್ರೊಳಗೆ ಹೇಗಿತ್ತಂತ ತೋರಿಸ್ತೆ ಬನ್ನಿ. ನೀವು ಆಲ್ಮೋಸ್ಟ್ ಎಲ್ಲ ಕಾಣ್ಬೋದು, ಇದು ಕಂಪ್ಲೀಟ್ ಆಗಿ ಕಲ್ಲಿನಿಂದ ಕಟ್ಟಿರ. ಬಟ್ ಇತ್ತಲ್ಲ ಕೆಲವುದೆಲ್ಲ ಹಾಳಾಯ್ತಂತ, ಈಗ ವಾಪಸ್ ಇತ್ತಲ್ಲ ಹೊಸ ಹೊಸ ಕಲ್ಲು ಹಾಕಿ ಜಾಯಿಂಟ್ ಮಾಡಿದ್ರೆ ನೀವು ಕಾಣ್ಬೋದು. ಕೆಲವು ಮಾತ್ರ ಕಂಪ್ಲೀಟ್ ಅಲ್ಲ. ಈಗ ಇಲ್ಲಿ ನಾರ್ಮಲ್ ಆಗಿ ಮೊದ್ಲು ಲಿಂಗ ಎಲ್ಲ ಇದ್ದಿತ್ತಮ್ರ. ಈಗ ಮಾತ್ರ ಕಾಲಕ್ರಮೇಣ ಅದೆಲ್ಲ ಇಲ್ಲ. ಇಲ್ಲೇ ಎಂತ ಆಯ್ತಂತ ಗೊತ್ತಿಲ್ಲ, ಅದ್ರ ಬಗ್ಗೆ ಎಷ್ಟು ಡೀಟೇಲ್ಸ್ ಇಲ್ಲ ನಂಗೆ. ಸೊ ಇಲ್ಲಿ ನೀವು ದೇವ್ರದ್ದು ವಿಗ್ರಹಗಳು ನೋಡ್ಬೋದು. ನೋಡಿ ಗೈಸ್, ನಾಗದೇವ್ರ ವಿಗ್ರಹ. ಹಾಗೆ ಇಲ್ಲೊಂದು ಚಿಹ್ನೆ ಇದೆ. ಇದು ಯಾವ ಇದಕ್ಕೆ ಸೇರದಂತ ಅಷ್ಟು ನಂಗೆ ಗೊತ್ತಿಲ್ಲ. ಈಗ ಇದು ಇವ್ರದ್ದು ಕಂಪ್ಲೀಟ್ ಆಗಿ ಇದ್ರದ್ದು ಒಂದ್ಸರಿ ರೌಂಡ್ ತೋರಿಸ್ತೇನೆ ಇರಿ ಗೈಸ್. ಸೊ ಗೈಸ್, ಎಂತ ಗೊತ್ತಾ, ನೀವು ಇದ್ರದ್ದು ಮೇಲ್ಛಾವಣಿ ಒಂದ್ ಸ್ವಲ್ಪ ನೋಡಿ, ಯಾವ ಆಕಾರದಲ್ಲಿ ಸೃಷ್ಟಿ. ಇದು ಒಂಥರ ನಿಮ್ಗೆ ಯಾವ ತರ ತೋರುತ್ತಂದ್ರೆ ಶಿವಲಿಂಗ ಟೈಪ್ ತೋರ್ತಿತ್ತು ನಂಗೆ. ನಿಮ್ಗೆ ಯಾವ ತರ ತೋರುತ್ತಂತ ನೀವು ಕಮೆಂಟ್ ಮಾಡಿ. ಇಲ್ಲಿ ನೋಡಿ ಗೈಸ್, ಲಿಂಗದಾಕಾರದಲ್ಲಿ ಇದನ್ನ ರಚಿಸಿರ. ನೀವೀಗ ಕಂಪ್ಲೀಟ್ ಆಗಿ ನೋಡ್ತಿದ್ರಿ ನೋಡಿ ಗೈಸ್. ಸೊ ಗೈಸ್, ನಾವೀಗ ಅಂತಂದ್ರೆ, ಈಗ ನಾವು ಪಾರ್ಶ್ವನಾಥ ಬಸದಿ ಕಂಡಾಯ್ತಲ್ಲ, ವೈಷ್ಣವ ದೇವಸ್ಥಾನಕ್ಕೆ ಹೊಯ್ಸಳರು ಕಟ್ಟಿರಲ್ಲ, ಅದಕ್ಕೆ ಹೋಗಿ ಕಾಂಬ ಹೇಗಿತ್ತಂತ ಬನ್ನಿ. ಇಲ್ಲೊಂದು ಎಂತಂದ್ರೆ ಗೈಸ್, ಈಗ ನಾರ್ಮಲ್ ಆಗಿ ಇಲ್ಲ ಆಲ್ಮೋಸ್ಟ್ ಅಲ್ಲಿ ಹಾಳ ಕಾರಣ ಅಂತಂದ್ರೆ, ಫಸ್ಟಿಗೆ ಇಲ್ಲ ಪುರಾತತ್ವ ಇಲಾಖೆಗೆ ಇದನ್ನ ಇದು ತಕೊಂಡಿರಲ್ಲ, ಎಕ್ಸೆಪ್ಟ್ ಮಾಡಿರಲ್ಲ. ಅಂದ್ರೆ ಯಾರು ಇದನ್ನ ಈ ತರ ಫಸ್ಟಿಗೆ ಇಲ್ಲಿದ್ದೆಲ್ಲ ಅನ್ವೇಷಣೆ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಊರ್ ಸೈಡ್ ಅವರೆಲ್ಲ ಇರ್ತಾರಲ್ಲ, ಸಿಕ್ಕದೆಲ್ಲ ಒಟ್ರಾಶಿ ಹಾಳು ಮಾಡಿ ಬಿಟ್ರು. ಸೊ ಅದಕ್ಕೆ ಆಮೇಲೆ ಆಮೇಲೆ ಅಂತ ಆಯ್ತಂದ್ರೆ ಫುಲ್ ಇಲ್ಲ ನೀವು ಕಾಣ್ಬೋದು, ಸುತ್ತ ಬೌಂಡ್ರಿ ಹಾಕಿ ಇದನ್ನ ಫುಲ್ ಪ್ರೊಟೆಕ್ಟ್ ಮಾಡಿ ಇಟ್ಟಿರು. ಮತ್ತಿತ್ತಲ್ಲ ಇದು ಓಪನಿಂಗ್ ಮತ್ತು ಕ್ಲೋಸಿಂಗ್ ಟೈಮಿಂಗ್ಸ್ ಆಯ್ತು. ಸೊ ಅದಕ್ಕೆಲ್ಲ 5 ಗಂಟೆ ಲಾಸ್ಟ್ ಕ್ಲೋಸಿಂಗ್ ಸಾಯಂಕಾಲ. ಸೊ ಅದಕ್ಕೆತ್ತಲ್ಲ ನೀವು ಯಾರು ಕಾಂಬುಗ್ ಬಪ್ಪೋರಿದ್ರೆ ನನ್ನ ವಿಡಿಯೋ ಕಣ್ಕೊಂಡ ಅಥವಾ ಬೇರೆ ವಿಡಿಯೋ ಕಣ್ಕೊಂಡ ಅಥವಾ ಈ ಪ್ಲೇಸ್ ಅನ್ನು ಕಾಣ್ಕೊಂತಾನು ಇದ್ರು, ನೀವಿತ್ತಲ್ಲ 5 ಗಂಟೆ ಒಳಗೆ ಬನ್ನಿ. ಸಂಜೆ ಮಧ್ಯಾಹ್ನ ನನ್ನ ಪ್ರಕಾರ 12ವರೆಗೆ ಕ್ಲೋಸ್ ಆಗುತ್ತೆ, ಮತ್ತು 3 ಗಂಟೆಗೆ ಓಪನ್ ಆಗುದು. ಸೊ ಅದ್ರಕ್ಕಿಂತ ಮುಂಚೆನೆ ಬನ್ನಿ. ಆಲ್ಮೋಸ್ಟ್ ಇಲ್ಲೂ ಈಗ ಬಪ್ಪೋರಿಗೆ ಅಂತ ನಾನೊಂದು ಕಿವಿ ಮಾತು ಹೇಳುದಂದ್ರೆ, ಯಾರು ಇಲ್ಲ ನೇಚರ್ನ ಇಷ್ಟು ಚಂದ ಇತ್ತಲ್ಲ, ಯಾರು ಇಲ್ಲ ವಾಟರ್ ಬಾಟಲ್ ತಪ್ಪುದು ಮತ್ತೆ ತಿಂಡಿ ಐಟಮ್ಸ್ ಎಲ್ಲ ತಂದು ಇಲ್ಲ ಪ್ಲೇಸಸ್ ಒಂದು ಹಾಳು ಮಾಡಬೇಡಿ. ಎಷ್ಟು ಎಷ್ಟು ಕೂಲ್ ಆಗಿ ಎಷ್ಟು ಈ ಪ್ಲೇಸ್ ಎಷ್ಟು ಒಳ್ಳೆ ರೀತಿಯಂಗೆ ಇತ್ತು, ಅದೇ ರೀತಿಯಂಗೆ ಇರ್ಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕಂತೆ. ಯಾರು ಹಾಳು ಒಂದು ಮಾಡ್ಕೋಬೇಡಿ ಅಷ್ಟೇ. ಸೊ ನೀವು ನೋಡ್ತಿದ್ರಲ್ಲ ಗೈಸ್, ಇದೇ ವೈಷ್ಣವ ದೇವಸ್ಥಾನ ಹೊಯ್ಸಳರು ಕಟ್ಸದ್. ಎಷ್ಟು ಚಂದ ಕಟ್ಸಿರ್ ಕಾಣಿ. ಮಾತ್ರ ಇತ್ತಲ್ಲ ಇಲ್ಲಿ ಒಳಗಿತ್ತಲ್ಲ ನಿಮ್ ಫುಲ್ ಡಾರ್ಕ್ನೆಸ್, ಎಲ್ಲೂ ಒಂದೇ ಒಂದು ವಿಂಡೋ ಸಹ ಇಲ್ಲ. ಮತ್ತಿತ್ತಲ್ಲ ದೇವ್ರದ್ದು ವಿಗ್ರಹ ಇರುತ್ತಲ್ಲ, ಅದಕ್ಕೆ ಸೂರ್ಯನ ಕಿರಣ ಬೀಳುದಿಲ್ಲ. ಇಲ್ಲಿ ತೋರಿಸ್ತೇ ಬನ್ನಿ ಗೈಸ್. ಸೊ ಗೈಸ್, ನೀವು ಇಲ್ಲಿ ಎಂಟ್ರಲ್ಲೇ ನೋಡ್ಬೋದು, ವಿಷ್ಣುವಿನ ಕೆತ್ತನೆ ಮಾಡಿರಿ 2 ಸೈಡು ವಿಷ್ಣು ದೇವ್ರದ್ದು. ಸೊ ಇದ್ರಲ್ಲೇ ನಮ್ಗೆ ಗೊತ್ತಾಗ್ತದೆ ಇದು ವಿಷ್ಣು ದೇವಸ್ಥಾನ ಅಂತ. ವೈಷ್ಣವ ಅಂತ ದೇವಸ್ಥಾನ ಅಂದ್ರು ವಿಷ್ಣುದು, ಇದು ಹೊಯ್ಸಳರು ಕಟ್ಟದ್ದು. ಸೊ ಗೈಸ್, ಈ ದೇವಸ್ಥಾನದ ಒಳಗೆ ಯಾವ ತರ ಇತ್ತು ಅಂತ ಕಣ್ಕೋಬಪ್ಪ ಬನ್ನಿ ಗೈಸ್. ನೀವು ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಇಲ್ಲೊಂದು ಚಿಹ್ನೆ ಅವ್ರದ್ದು ಲಾಂಛನ ನೋಡ್ಬೋದು ಗೈಸ್. ಸೊ
ನೋಡಿ ಗೈಸ್, ಇಲ್ಲಿ ನಿಮಗೆ ಶಿವಲಿಂಗ ಟೈಪ್ ತೋರ್ತಿದ್ದೆಲ್ಲ, ಇದೇನಂದ್ರೆ ಗೈಸ್, ಇಲ್ಲಿ ಮಧ್ಯೆ ಗ್ಯಾಪ್ ಇದೆಯಲ್ಲ, ಅಲ್ಲಿ ದೇವ್ರ ಲಿಂಗ ಕೂರ್ಸುದು. ಸೊ ಈಗ ಇಲ್ಲಿ ದೇವ್ರದ್ದು ಯಾವುದು ಲಿಂಗ ಇಲ್ಲ ಇದ್ರ ಒಳಗೆ. ನೀವು ಒಳಗೆ ಸಹ ನೋಡ್ಬೋದು ಗೈಸ್. ಇಲ್ಲಿ ಇಲ್ಲಿ ಫುಲ್ ಆರ್ಕೋಲಜಿ ಟೀಮ್ ಇತ್ತಲ್ಲ, ಸರ್ಚಿಂಗ್ ಮಾಡೋದಿಕ್ಕೆ ಸಿಕ್ಕದ್ದಲ್ಲ. ಈಗ ದೇವಸ್ಥಾನದ ಒಳಗೆ ಇಟ್ಟಿರ. ಬಟ್ ಮತ್ತೆ ಈಗ ಆಲ್ರೆಡಿ ತುಂಬ ಇಲ್ಲಿ ಯಾವುದೆಲ್ಲ ಬೇಕಾದ ಐಟಮ್ಸ್ ಎಲ್ಲ ಇರುತ್ತಲ್ಲ, ಲಿಂಗಗಳು, ಆಮೇಲೆ ಬೇರೆ ಬೇರೆ ಪುರಾತನ ಕಾಲದ ವಸ್ತುಗಳು, ಅದೆಲ್ಲ ಆಲ್ಮೋಸ್ಟ್ ಕಳ್ತನ ಐತೆ. ಸೊ ಇನ್ನೆಂಥದ್ದು ಕಳೆದು ಹೋಗ್ಕಾಗಂತ ಅವ್ರು ಈ ಥರ ಮಾಡ್ಯಾರ. ಮತ್ತು ಇದಕ್ಕೆ ಫುಲ್ ಪ್ರೊಟೆಕ್ಟ್ ಮಾಡಿ ಇಟ್ಟಿರು. ಸೊ ಇದು ಗೌರ್ಮೆಂಟಿಗೆ ಸೇರಿತ್ತಲ್ಲ. ಮತ್ತು ಇಲ್ಲೂ ಯಾರು ಇತ್ತಲ್ಲ, ಯಾವುದೇ ಥರದ್ದು ಬಂದವರು ಯಾವುದು ಈ ವಸ್ತುಗಳಿಗೆ ಇಲ್ಲಿ ಈ ಹಳೆ ಕಾಲದ ಈ ದೇವಸ್ಥಾನಕ್ಕೆಲ್ಲ ಯಾವುದೋ ಹಾನಿ ಆಪು ಥರ ಯಾರು ನಡ್ಕೊಂಬಾಗ, ಇದೊಂದು ನಾನು ರಿಕ್ವೆಸ್ಟ್ ಮಾಡ್ತಿರೋದು ನಿಮ್ಮ ಹತ್ರ. ಸೊ ಗೈಸ್, ನೀವು ಹೊಯ್ಸಳರ ಸ್ಥಾಪನೆ ಮಾಡಿದ ದೇವಸ್ಥಾನ ಕಂಡ್ರಲ್ಲ. ಬಟ್ ಎಂತಂದ್ರೆ ಇಲ್ಲಿ ಒಂದೇ ಸಾಮ್ರಾಜ್ಯ ಇದು ಆಳ್ವಿಕೆ ಮಾಡೋದಲ್ಲ. ಜೈನ್ರು, ಹೊಯ್ಸಳರು, ಗಂಗ್ರ, ಹಾಗೆ ತುಂಬ ಜನ ಆಳ್ವಿಕೆ ಮಾಡಿರ. ಮೇನ್ ಐತಲ್ಲ, ಅಳುಪರದ ರಾಜಧಾನಿ ಆಯ್ತು ಈ ಬಾರ್ಕೂರ್ ಸಂಸ್ಥಾನ. ಸೊ ಈಗ ಶಿವನ್ ದೇವಸ್ಥಾನ ಇತ್ತು, ಕಣ್ಕಬಪ್ಪ ಬನ್ನಿ ಗೈಸ್. ಸೊ ಗೈಸ್, ನೀವು ಇಲ್ಲಿ ಎಂಟ್ರಲ್ಲೇ ನೋಡ್ಬೋದು ಶಿವನ್ ದೇವಸ್ಥಾನದಲ್ಲಿ ನಂದಿನ ಫ್ರಂಟ್ ಸೈಡಲ್ಲಿ ಇಟ್ಟಿರ. ಆದ್ರೆ ಇತ್ತಲ್ಲ, ಇಲ್ಲಿ ಅಟ್ಯಾಕ್ ಆಯ್ತಲ್ಲ, ಸೊ ಅಷ್ಟೊತ್ತಿಗೆ ಇತ್ತಲ್ಲ, ಯಾರಂದ್ರೆ ಇಲ್ಲ ಲಾಸ್ಟಿಗೆ ಆಳ್ವಿಕೆ ಮಾಡದ್ದು ಬ್ರಿಟಿಷ್ರ. ಆಮೇಲೆ ಇದು ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿ ಆಮೇಲೆ ಗೌರ್ಮೆಂಟಿಗೆಲ್ಲ ಸೇರ್ತ. ಈಗ ಇತ್ತಲ್ಲ ಬಾರ್ಕೂರ್ ಇತ್ತಲ್ಲ, ನಾರ್ಮಲ್ ಆಗಿ ದೇವಸ್ಥಾನಗಳ ನಗರ ಅಂತ ಕರೀತಾರೆ. ಟೋಟಲ್ ಇತ್ತಲ್ಲ 345 ಮುನ್ನೂರು ಪ್ಲಸ್ ದೇವಸ್ಥಾನ ಇತ್ತು. ಸೊ ಇತ್ತಲ್ಲ, ಇದ್ರ ಮೇಲೆ ಅಟ್ಯಾಕ್ ಆದ್ರಿಂದ ಸೊ ಆಲ್ಮೋಸ್ಟ್ ಎಲ್ಲ ಒಡೆದೋಯ್ತು. ಮಾತ್ರ ನೀವು ನಂದಿ ಅಂತ ನೋಡ್ಬೋದು. ಬನ್ನಿ ಗೈಸ್, ಒಳಗಪ್ಪ. ಇಲ್ಲಿ ಸಹ ನೀವು ಎಂಟ್ರಿ ಆದ್ಮೇಲೆ ನಿಮ್ಗೆ ನೋಡೋಕೆ ಅಂತಂದ್ರೆ ಮೇಲ್ಚಾವಣಿ ಸಹ ಸೇಮ್ ಇದೆ ಇಲ್ಲಿದು ಸಹ. ಎಲ್ಲದು ಬೇರೆ ಬೇರೆ ಅವ್ರು ಕಟ್ಸಿದ್ದು. ಎಲ್ಲದು ದೇವಸ್ಥಾನ ಫಸ್ಟ್ ನೀವು ಕಂಡದ್ದು ಜೈನರು ಕಟ್ಸಿದ್ದು, ಆಮೇಲೆ ಹೊಯ್ಸಳರು ಕಟ್ಸಿದ್ದು, ಇದು ಅಳುಪ್ರು ಕಟ್ಸಿದ್ದು ಅನ್ಸುತ್ತೆ ಗೈಸ್. ಸೊ ಈ ಎಲ್ಲದ್ರ ಮೇಲ್ಚಾವಣಿ ಸೇಮೆ, ಮಾತ್ರ ಸ್ಟ್ರಕ್ಚರ್ ಬೇರೆ 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 ಅವ್ರವ್ರ ಶೈಲಿಯಲ್ಲಿ ಕಟ್ಸಿರ. ಬನ್ನಿ ಗೈಸ್, ಇಲ್ಲಿ ನೀವು ಒಳಗೆ ಶಿವಲಿಂಗ ಮಾತ್ರ, ಇಲ್ಲಿ ಮಾತ್ರ ಶಿವಲಿಂಗ ಇತ್ತು. ನೀವು ಒಳಗೆ ಶಿವಲಿಂಗ ನೋಡ್ಬೋದು ಗೈಸ್. ಸೊ ಗೈಸ್, ಎಂತಂದ್ರೆ ಇಲ್ಲಿ ನೀವು ಶಿವಲಿಂಗ ನೋಡ್ಬೋದು. ಹಾಗಿತ್ತಲ್ಲ, ಇಲ್ಲಿ ಪುರಾತತ್ವ ಇಲಾಖೆಯವರು ಅನ್ವೇಷಣೆ ಮಾಡಿದಾಗ ಸಿಕ್ಕಿರುತ್ತಲ್ಲ ಎಲ್ಲ ದೇವ್ರದ್ದಲ್ಲ ಶಿಲೆಗಳ, ಅದೆಲ್ಲ ಇಲ್ಲೇ ನೀವು ನೋಡ್ಬೋದು. ನೋಡಿ ಗೈಸ್, ತುಂಬಾ ಅಂದ್ರೆ ತುಂಬಾ ಇತಿಹಾಸ ಇರೋ ಪ್ಲೇಸ್. ಸೊ ಗೈಸ್, ನೀವು ಶಿವನ್ ದೇವಸ್ಥಾನ ಹಾಗೆ ಇತ್ತಲ್ಲ, ಹೊಯ್ಸಳರು ಕಟ್ಸಿದ ದೇವಸ್ಥಾನ ಸಹ ನೋಡಿದ್ರಲ್ಲ. ಸೊ ಹೊರಗಿಂದ ಯಾವ ತರ ತೋರುತ್ತಂತ, ಎಷ್ಟು ಒಳ್ಳೆ ವ್ಯೂ ಇತ್ತಂತ ಕಾಣಿ ಗೈಸ್. ತುಂಬಾ ಅಂದ್ರೆ ತುಂಬಾ ಹಿಸ್ಟೋರಿಕಲ್ ಪ್ಲೇಸ್ ಇದು. ಎಂತಂದ್ರೆ ಒಂದು ರಾಜ್ಯದ ಒಂದು ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ಸಂಸ್ಥಾನದವ್ರು ಆಳದ್ದಲ್ಲ, ತುಂಬಾ ಸಂಸ್ಥಾನ ಆಳಿತು ಇದನ್ನ. ಬಿಜಾಪುರ ಸುಲ್ತಾನ್ರ ಎಷ್ಟಂದ್ರೆ ಟಿಪ್ಪು ಸುಲ್ತಾನ್ ಸಹ ಇಲ್ಲಿ ಆಳಿದ ಅಂತ ಇಲ್ಲಿ ನಾರ್ಮಲ್ ಆಗಿ ಮೆನ್ಷನ್ ಮಾಡಿರು. ಇದ್ರ ಬಗ್ಗೆ ರೈಟಿಂಗ್ ಮಾಡಿರ್ತಾರಲ್ಲ ಅವರು. ಈಗ ಇತ್ತಲ್ಲ, ಇಲ್ಲಿ ಸಿಕ್ಕಿದ್ದ ಶಾಸನಗಳನ್ನ ಇಲ್ಲೇ ನೀವು ನೋಡ್ಬೋದು ಗೈಸ್. ಟೋಟಲ್ 4 ಶಾಸನ ಸಿಕ್ಕಿದ್ ಗೈಸ್, ನೋಡಿ. ನೀವು 4 ಶಾಸನದಂಗೆ ನಾರ್ಮಲ್ ಆಗಿ ಇದ್ರ ಬಗ್ಗೆ ನಮ್ಗೆ ಇದ್ರಲ್ಲಿ ಎಂತ ಬರ್ದಿತ್ತು ಅಂತೆಲ್ಲ ನಮ್ಗೆ ಗೊತ್ತಿಲ್ಲ. ಬಟ್ ಇತ್ತಲ್ಲ, ಇದ್ರಂಗೆಲ್ಲ ನಾರ್ಮಲ್ ಆಗಿ ನಾನು ನೋಡಿದ್ದೆ ಅಂತಂದ್ರೆ ಎಲ್ಲದ್ರಂಗು ಶಿವಂದ ಲಿಂಗದ ಇದಿತ್ತು. ಆಚಿ ಇಲ್ಲಿ ನೋಡಿ ಗೈಸ್, ಬಸವ ಶಿವಂದ್ ವಾಹನ ನಂದಿನ ಇಲ್ಲಿ ಚಿತ್ರದಲ್ಲಿ ರಚಿಸಿರ್ ಕಾಣಿ. ಆಮೇಲೆ ನೀವು ಈಚೆ ನೋಡಿದ್ರು ಇಲ್ಲೂ ಸಹ ಶಿವಲಿಂಗ. ಇಲ್ಲಿ ಶಂಖ ಮತ್ತೆ ಚಕ್ರ ಇದ್ದಂಗಿದೆ ನೋಡಿ ಗೈಸ್. ಇಲ್ಲಿ ಶಂಖ ಇದೆ, ಇಲ್ಲಿ ಚಕ್ರ. ಸೊ ಗೈಸ್, ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಿದ್ದಂದ್ರೆ 24 ಇಲ್ಲಿ ಜೈನರ ಆಳ್ವಿಕೆ ಮಾಡಿರಲ್ಲ. ಟೋಟಲ್ ಜೈನರದ್ದು ತೀರ್ಥಂಕರಿ 24 ಜನ. ಸೊ ನಾವು ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ತಿತ್ತಂದ್ರೆ, ಈ ಜೈನರದ್ದು 24 ತೀರ್ಥಂಕರ್ ಇರ್ತಾರಲ್ಲ, ಅವ್ರದ್ದಷ್ಟು ಜನದ್ದು ಸಣ್ಣ ಸಣ್ಣ ಮೂರ್ತಿ ಟೈಪ್ ರಚನೆ ಮಾಡಿ ಅಲ್ಲಿ 24 ಹೋಲ್ ಮಾಡಿ ಅದರಲ್ಲಿ ಇಟ್ಟಿದ್ರು. ಬಟ್ ಈಗ ಇತ್ತಲ್ಲ, ಅಲ್ಲಿ ಕರೆಕ್ಟ್ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಆ 24 ಹೋಲ್ಸ್ ಇರುತ್ತಲ್ಲ, ಆ ಸ್ಟ್ಯಾಚ್ಯೂ ನೀಡುದು ಅದಿತ್ತು. ಬಟ್ ಅಲ್ಲಿ ಆ ಇದಿತ್ತಲ್ಲ ಅವ್ರದ್ದು ಮೂರ್ತಿಗಳು ಅಲ್ಲಿಲ್ಲ ಗೈಸ್. ಅದನ್ನ ತೋರಿಸ್ತೆ ಬನ್ನಿ ಗೈಸ್. ಸೊ ಗೈಸ್, ನಾನು ಹೇಳಿದೆ ಅಲ್ಲ ಪ್ಲೇಸ್ ಇದೆ ಗೈಸ್. ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನೋಡಿ,
ಇಲ್ಲಿ ಹೋಲ್ ಮಾಡಿರಿ ನೋಡಿ, ಉದ್ದಕ್ಕೂ ಇದೆ ಹಾಗೆ. ಇಲ್ಲಿ ಇದು ಎಂತಕ್ ಮಾಡುದಂತ ನಾನ್ ಸ್ಟಾರ್ಟಿಂಗ್ ಬಂದಾಗ ಎಂತ ಅನ್ಸ್ಕೊಂಡೆ ಅಂದ್ರೆ ಹಿಂಗೆ ಕಂಬಕ್ಕೆ ಒಂದು ಹೋಲ್ ಮಾಡುತ್ತ ಟೈಪ್. ಬಟ್ ಇಲ್ಲಿ ಹಿಸ್ಟ್ರಿ ತೆಗಿ ಗೊತ್ತಾಯ್ತು ನಂಗೆ. ಇಲ್ಲಿ 24 ಹೋಲ್ಸ್ ಅಂತಂದ್ರೆ 24 ತೀರ್ಥಂಕರು ಇರ್ತಾರಲ್ಲ, ಅವ್ರದ್ದು ಒಂದೊಂದು ಇದ್ರಲ್ಲೂ ಒಂದೊಂದು ಸ್ಟ್ಯಾಚು ಇದ್ದಿತ್ತು, ಅಂದ್ರೆ ವಿಗ್ರಹಗಳಿದ್ದಿತ್ತು. ಬಟ್ ಈಗ ಅದಿಲ್ಲ. ಇಲ್ಲಿ ಕಳ್ತನ ಎಲ್ಲ ತುಂಬಾ ಕಳ್ಳತನ ಆಗಿ ಎಲ್ಲ ಹೋಯ್ತು ಗೈಸ್. ಸೊ ಅದಕ್ಕೆ ಇದು ಈಗ ಆಲ್ಮೋಸ್ಟ್ ಅದಕ್ಕೆ ಸುತ್ತ ಇಲ್ಲಿ ಬೌಂಡ್ರಿ ಹಾಕಿ ಇದನ್ನ ಪ್ರೊಟೆಕ್ಟ್ ಮಾಡಿ ಇಟ್ಟಿರ. ಯಾಕಂದ್ರೆ ಇನ್ನು ನಮ್ಮ ಮುಂದಿನ ಪೀಳಿಗೆಗೆ ಸಹ ಇದ್ರದ್ದು ಹಿಸ್ಟ್ರಿ ಗೊತ್ತಾಯ್ಕಲ್ಲ, ಮತ್ತೆ ಇಲ್ಲಿ ಯಾರೆಲ್ಲ ಆಳ್ವಿಕೆ ಮಾಡಿರ್ ಗೊತ್ತಾಯ್ತು, ಇದ್ರದ್ದು ಕುರುಹುಗಳು ಬೇಕಲ್ಲ, ಅದಕ್ಕೋಸ್ಕರ ಹೀಗೆ ಫುಲ್ ಪ್ರೊಟೆಕ್ಟ್ ಮಾಡಿ. ಇಲ್ಲ ಮತ್ತಿತ್ತಲ್ಲ ಇಲ್ಲಿ ನಾರ್ಮಲ್ ಆಗಿ ಟೈಮಿಂಗ್ಸ್ ಇಟ್ಟು ಗಾರ್ಡನ್ ಸಹ ಹಾಕಿರಿ ಗೈಸ್. ಬನ್ನಿ ಗೈಸ್ ನೆಕ್ಸ್ಟ್ ನೋಡು. ಸೊ ಲಾಸ್ಟಿಗೆ ಅಂತಂದ್ರೆ ಇಲ್ಲೊಂದು ನೋಡಿ ಗೈಸ್, ಎಷ್ಟು ಸಣ್ಣದೊಂದು ಬಸದಿ ಮಂಟಪ ಇತ್ತಲ್ಲ, ಇದು ಲಾಸ್ಟ್ ನಿಮ್ಗೆ ಎಂಟ್ರಿ ಆಗಿ ನೀವು ಫುಲ್ ಕಣ್ಕ ಬಂದು ಲಾಸ್ಟ್ ಸಿಕ್ಕುದಿದೆ ಗೈಸ್. ಸೊ ಗೈಸ್ ನಾನು ನಿಮ್ ಸ್ಟಾರ್ಟಿಂಗ್ ಹೇಳಿದ್ದೆಲ್ಲ, ಆ 20 ಅಡಿ ಕಂಬದ ಮೇಲೆ ಒಂದೇನೋ ಚಪ್ಪಡಿ ಟೈಪ್ ಇದ್ದಿದ್ದು ಮಾತ್ರ ಈಗ ರೀಸೆಂಟ್ ಅಂದ್ರೆ ತುಂಬಾ ಟೈಮ್ ಹಿಂದೆ ಬಿದ್ದೋಯ್ತಂತ. ಸೊ ಇದೇ ಚಪ್ಪಡಿ ಗೈಸ್ ನಾ ಸ್ಟಾರ್ಟಿಂಗ್ ಹೇಳಿದ್ದೆಲ್ಲ ನಿಮ್ಗೆ. ಸೊ ಗೈಸ್ ಇದಿಷ್ಟು ಇಲ್ಲಿದ ಇತಿಹಾಸ. ಸೊ ನಿಮ್ಗೆ ಇನ್ನೂ ಇಂಥದ್ದೇ ತುಂಬಾ ಹಿಸ್ಟೋರಿಕಲ್ ಪ್ಲೇಸ್ ಕಾಣ್ಕ, ಮತ್ತೆ ನಿಮ್ಗೆ ಇನ್ನೂ ತುಂಬಾ ಹಿಸ್ಟ್ರಿ ತಿಳ್ಕೊಳ್ಕಾರೆ ನಮ್ಮ NP Logs in ಕನ್ನಡ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನೀವು ಸಪೋರ್ಟ್ ಮಾಡೋದಲ್ಲದೆ ನಿಮ್ಮ ಫ್ಯಾಮಿಲಿಗೂ ಹೇಳಿ, ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.